ಸೊ ಇವಾಗ ಪ್ರತಿನಿತ್ಯದ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಆರೋಗ್ಯವಾಗಿ ಇರೋದಕ್ಕೆ ಬೇಕಾಗುವಂಥ ಒಂದಿಷ್ಟು ಬೆಸ್ಟ್ ಪ್ರಾಕ್ಟೀಸಸ್ ಹೇಳೋದಾದರೆ ಬೆಸ್ಟ್ ಪ್ರಾಕ್ಟೀಸಸ್ ಏನು ಅಂತಂದರೆ ಒಂದು ಸೌಂಡ್ ಸ್ಲೀಪ್ ಮಿನಿಮಮ್ 8 hours ಸೌಂಡ್ ಸ್ಲೀಪ್ ಫಾರ್ ಎ ಮಿಡ್ಲ್ ಏಜ್ಡ್ ಪರ್ಸನ್ ಓಕೆ ಅಂತ ಸೌಂಡ್ ಸ್ಲೀಪ್ ಇರಬೇಕು. ಮತ್ತು ಎರಡನೇದು ಗುಡ್ ಡಯಟ್, ಅವ್ರಿಗೆ ಡಯಟ್ ಇದೆ ಅದನ್ನು ತಗೊಳ್ಳೋದು. ಮತ್ತು ಅವ್ರು ಏನಾದರೂ ಮೆಡಿಸಿನ್ಸ್ ಅವ್ರು ಏನಾದ್ರು ತಗೋತಿದ್ರೆ ಚಾಚು ತಪ್ಪದೆ ಆ ಮೆಡಿಸಿನ್ಸ್ನ ತಗೋಬೇಕು, ಬಿಡಬಾರ್ದು ಅಂತ ಅಂದ್ಬಿಟ್ಟು. ಮತ್ತು ಅವ್ರ ವ್ಯಾಯಾಮ ಏನಿದೆ ಅವ್ರು ಮಾಡ್ತಾ ಇರಿದ್ರೆ ಅವ್ರಿಗೇನು ಇದೆ, ಅವ್ರ ಏಜ್ಗೆ ಏನಿದೆ ಅದನ್ನು ಅವ್ರು ವ್ಯಾಯಾಮ ಮಾಡಬೇಕು ಅಂತ ಅಂದ್ಬಿಟ್ಟು. ಇಷ್ಟು ಮೇಯ್ನ್ ಇದು ಬೇಸಿಕಲಿ ಡಯಟು, ಎಕ್ಸಸೈಸು, ನ್ಯೂಟ್ರಿಷನ್ನು, ಸ್ಲೀಪು, ಮೆಡಿಸಿನ್ಸು, ಇಷ್ಟು ಬೇಸಿಕಲಿ ಇಷ್ಟನ್ನ ಒಬ್ಬರು ಪಾಲಿಸ್ಬೇಕಾಗುತ್ತೆ. ಓಕೆ. ಈಗ ಇಂಥ ರೋಗಗಳು ಬಂದಾಗ ಕೋವಿಡ್ನಂಥದ್ದು ಅಥವಾ ಯಾವುದೋ ನಮ್ಮನ್ನು ಹೆದರಿಸೋ ಅಂಥ ರೋಗ ಬಂದಾಗ ನಮ್ಮ ಮನಸ್ಸು ಎಷ್ಟು ಗಟ್ಟಿಯಾಗಿರಬೇಕು, ಮನಸ್ಸು ಯಾವ ರೀತಿನಲ್ಲಿ ಇಟ್ಕೋಬೇಕು ನಾವು ಅಂತ ರೋಗದ ವಿರುದ್ಧ? ನಂದೇ ಉದಾಹರಣೆ ವೈಯಕ್ತಿಕವಾಗಿ ಹೇಳ್ತೀನಿ. ಮಾರ್ಚ್ 2020 ಕೋವಿಡ್ದು ಶುರುವಾಯಿತು ನಮ್ಮ ಸ್ಟೇಟ್ನಲ್ಲಿ. ಅವಾಗ ನನಗೆ 65 ವರ್ಷ, ನಾನೇ ಹೈ ರಿಸ್ಕ್ ಗ್ರೂಪು. ಎಲ್ಲ ಎಂಡಾಗಿದ್ದು ವಿಶ್ವ ಆರೋಗ್ಯ ಸಂಸ್ಥೆಯಿಂದ 2023 ಮೇಗೆ, 3 ವರ್ಷ 3 ತಿಂಗಳು. ನಾನು ಒಂದು 4 ಸರಿ ಟೆಸ್ಟ್ ಮಾಡಿಸ್ಕೊಂಡಿದ್ದೀನಿ. ಅಂದರೆ ಈ ಥರ ನೆಗಡಿ, ಕೆಮ್ಮು, ಅದು ಇದಕ್ಕೆ ಯಾವತ್ತೂ ನಾನು RT-PCR ಪಾಸಿಟಿವ್ ಬರಲಿಲ್ಲ. ಅಂದರೆ ಪರ್ಸನಲ್ ಪ್ರಿಕಾಷನ್ಸ್ನ ಫಾಲೋ ಮಾಡಬೇಕು. ಸೊ ನಿಮಗೆ ಕೋವಿಡ್ ಬರಲಿಲ್ಲ? ವಂಡರ್ಫುಲ್. ಬರಲಿಲ್ಲ. ಓಕೆ. ಬಟ್ ನೀವು ಎಲ್ಲ ಇಂಟ್ರಾಕ್ಟ್ ಮಾಡ್ತಾ ಇದ್ರಿ, ಎಲ್ಲ ಹಾಸ್ಪಿಟ್ಲ್ಗೆಲ್ಲ ಹೋಗಿ ಬರೋದು, ಮತ್ತೆ ಎಲ್ಲ ಓಡಾಡಬೇಕಲ್ಲ. ಓಕೆ. ಏನಿಲ್ಲ ಅಂದರೂ ಮೀಟಿಂಗ್ಸ್ಗಳಾದರೂ ಮಾಡಬೇಕಲ್ಲ. ಓಕೆ. ಎಲ್ಲ ಝೂಮಲ್ಲಿ ಆಗಲ್ವಲ್ಲ. ಯಾವುದೋ ಒಂದು ಪೀರಿಯಡಲ್ಲಿ ಕೆಲವೆಲ್ಲ ಝೂಮ್ ಮೀಟಿಂಗ್ಸ್ಗಳಾದವು, ಕೆಲವೆಲ್ಲ ಫಿಸಿಕಲ್ ಮೀಟಿಂಗ್ಸ್ ಆಗೋದು, ನಿರ್ಧಾರಗಳು ಕೈಗೊಳ್ಬೇಕಾಗಿತ್ತು. ಮತ್ತೆ ಕ್ಲಿನಿಕ್ಗಳಿಗೆ ಹೋಗ್ಬೇಕು, ಹಾಸ್ಪಿಟ್ಲ್ ಹೆಲ್ತ್ ಸೆಂಟರ್ಸ್ಗಳಿಗೆ ಹೋಗ್ಬೇಕು, ಎಲ್ಲ ಓಡಾಡಿದ್ದೀವಲ್ಲ. ಏನು ನಿಮ್ಮ ಮೈಂಡ್ ಸೆಟ್ ಏನಿತ್ತು? ಏನಿಲ್ಲ, ಪಾಸಿಟಿವ್ ಆಗಿತ್ತು. ಬಂದು ಏನು ಅಂದರೆ ಭಯ ಅಂತೂ ಯಾವತ್ತೂ ಬರಲಿಲ್ಲ, ಪಾಸಿಟಿವ್ ಆಗೇ ಇದ್ದೆ. ಅಂದರೆ ನಮ್ಮ ಟೀಮ್ ಅಂತ ಹೇಳ್ತೀನಲ್ಲ, ತಾಂತ್ರಿಕ ಸಲಹಾ ಸಮಿತಿ, ಆಲ್ ವರ್ ಪಾಸಿಟಿವ್ ಮೈಂಡ್ ಸೆಟ್. ಅದರಲ್ಲಿ ಒಂದು 3-4 ಜನ ನಮ್ಮ ಸ್ಟೂಡೆಂಟ್ಸೇ ಇದ್ದರು, ಹೇಳ್ಬಿಡ್ತೀನಿ. ಅವರೆಲ್ಲ ನಮ್ಮ MBBS ಸ್ಟೂಡೆಂಟ್ಸ್ ಅವರು. ದೇ ವರ್ ಆಲ್ ವೆರಿ ಹೈಲಿ ಸಪೋರ್ಟಿವ್. ದೇ ನ್ಯೂ ಮೀ ಫಾರ್ 3 decades, 30 ವರ್ಷದಿಂದ ನೋಡಿದ್ದಾರೆ. ಸೊ ಫುಲ್ ಸಪೋರ್ಟು, 24/7. ಯಾವ ಟೈಮ್ದಲ್ಲಿ ಬೇಕಾದ್ರೂ ಫೋನ್ ಮಾಡ್ಬೋದು, ಯಾವ ಟೈಮ್ದಲ್ಲಿ ಬೇಕಾದರೂ, ಈ ಥರ ಭಾಳ ವೆಲ್ ನೀಟ್ ಟೀಮ್ ಅದು ಅಂತ ಅಂದ್ಬಿಟ್ಟು. ಸೊ ವಿ ವರ್ಕ್ಡ್ 24/7 ವರ್ಕ್ ಮಾಡಿ. ಏನು ಕೆಲವು ಪರಿಸ್ಥಿತಿಗಳಲ್ಲಿ ಗಾಬರಿ ಆಗೋದು, ಬಟ್ ವೈಯಕ್ತಿಕವಾಗಿ ನಾವೇನು ಭಯ ಪಡಲಿಲ್ಲ. ಅದು ಹಾಗೂ ಡೆಲ್ಟಾ ವೇವ್ನಲ್ಲಿ ಸ್ವಲ್ಪ ಕಾನ್ಸೈನ್ಸ್ ಶೇಕ್ ಆಗುತ್ತಲ್ಲ, ಯಾರಿಗೆ ಆದ್ರೂ. ಓಕೆ, ಅಷ್ಟೇ. ಅದು ಬಿಟ್ಟರೆ ಇಲ್ಲ. ಓಕೆ. ವಂಡರ್ಫುಲ್. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ. ಕೋವಿಡ್ ಕಾಲದ ಅನೇಕ ಆಸಕ್ತಿದಾಯಕ ಸಂಗತಿಗಳನ್ನು ಹೇಳಿದ್ರಿ. ಇವತ್ತು ನಮಗೆ ಎಷ್ಟು ಸಮಾಧಾನವಾಗಿ ಮಾತನಾಡ್ತಾ ಇದ್ದೀವಿ, ಬಟ್ ಆವತ್ತಿನ ಆ ಕ್ಷಣದಲ್ಲಿ ಎಷ್ಟೊಂದು ಟೆನ್ಷನ್ ಇತ್ತಲ್ವಾ, ಇಷ್ಟು ಆರಾಮಾಗಿ ನಾವು ಇದನ್ನು ತಗೊಳಕ್ಕೆ ಆಗ್ತಿರ್ಲಿಲ್ಲ ಅವತ್ತು. ಕೊನೆಯದಾಗಿ ಏನು ಹೇಳೋಕ್ಕೆ ಬಯಸ್ತೀರಿ? ಏನಿಲ್ಲ, ಇದು ಜನರು ಈ ಕೋವಿಡಿಂದ ಕಲಿತ ಪಾಠಗಳನ್ನ ಮರೀದೇನೆ ಮುಂದೇನೂ ಈ ಥರ ಒಳ್ಳೆಯ ಏನು ಅಭ್ಯಾಸಗಳಿದೆ ಅದನ್ನು ಪಾಲಿಸ್ಕೊಂಡು ಮುಂದೆ ಹೋಗಬೇಕು. ಮುಂದೆ ಈ ಥರ ಪರಿಸ್ಥಿತಿ ಬರದೇ ಇರಲಿ. ಏನೋ ಅಪ್ಪಿತಪ್ಪಿ ಏನಾದರೂ ಬಂದರೆ ಈ ಒಳ್ಳೆ ಪಾಠಗಳು ನಮ್ಮ ಮುಂದೇನೂ ಅದು ನಮಗೆ ಸಹಾಯಕ್ಕೆ ಬರುತ್ತೆ. ಡಿಸಿಪ್ಲಿನ್ ಇರ್ಬೋದು, ಪ್ರಾಕ್ಟೀಸಸ್ ಇರ್ಬೋದು, ದೇ ವಿಲ್ ಬಿ ಹೆಲ್ಪ್ಫುಲ್. ಥ್ಯಾಂಕ್ ಯು ಮೇಡಮ್.